अपनी पसंद KTB ज्वेल पैलेस दशहरा और दीपावली के मौके पर लाया है बेहतरीन ऑफर। फ्लैट 25% ऑफ ऑन VA इन गोल्ड ज्वेलरी प्लस 5% एक्स्ट्रा डिस्काउंट ऑन VA विद एक्सचेंज ऑफ ओल्ड गोल्ड। आज ही बुक कराएं शमसिया फंक्शन हॉल को अपनी शादियों की तकरीब को यादगार बनाने के लिए। शमसिया फंक्शन हॉल बेहतरीन और बेमिसाल खुद रैचूर हजरत शम्स आलम रहमतुल्लाह अलैह दरगाह का कंपाउंड। नाज़रीन आदाब टीवी में आप तमाम का खैर मकदम है। NS बोसराज फाउंडेशन की जानिब से रैचूर सियातलाब गवर्नमेंट स्कूल में एक मुफ्त हेल्थ कैंप का इनेकाद अमल में लाया गया था, जिसमें सैकड़ों लोगों ने शिरकत करते हुए इस सुनहरी मौके से इस्तेफादा हासिल किया। इस कैंप में डॉक्टर तानाजी कल्याणकर जो कि MD हैं, किडनी के स्पेशलिस्ट हैं, इनके अलावा डॉक्टर शरण पाटिल जो कि MD हैं और जनरल मेडिसिन के डॉक्टर हैं, इनके अलावा राहुल कांबड़े जो कि MD हैं और बच्चों माहिर इत्फाल हैं, इनके अलावा डॉक्टर अंजुम परवीन जो कि BUMS डॉक्टर हैं। इन चारों डॉक्टरों ने मरीज़ों की तशख़ीस की और उन्हें मुफ्त में अदविया फ्राहम की। साथ ही साथ इसमें जो ज़रूरी मायनाजात थे जैसे ब्लड टेस्ट, शुगर टेस्ट और दीगर टेस्ट वगैरह GK लैब की जानिब से मुफ्त में किए गए। इस कैंप में खिताब करते हुए कांग्रेस के नौजवान कायद रवि बोसराज ने कहा कि डॉक्टर नज़ीर जो कि इस कैंप के मुहर्रिक हैं, उनकी खिदमत काबिल सताइश हैं। वो निहायत कम खर्चे में लोगों का इलाज कर रहे हैं। उन्होंने कहा कि ये जो मुफ्त हेल्थ कैंप है, इसकी सारी इस कैंप के पीछे डॉक्टर नज़ीर की काफ़ी मेहनत रही है, जिसके लिए उन्होंने डॉक्टर नज़ीर को मुबारकबाद भी दी। बादना इस प्रोग्राम में NS बोसराज ने भी शिरकत की। इस मौके पर साबिका रुकने बल्दिया मोहम्मद शालम के अलावा नुमाइंदा रुकने बल्दिया भीमराया और दीगर कई मौजूदीन ने भी शिरकत की। कैंप के इख्तिताम पर मस्तान टेलर की जानिब से तमाम डॉक्टरों और स्टाफ को ताम का इंतज़ाम किया गया। ಎಲ್ಲ ವೈದ್ಯರು, ಮುಖ್ಯಸ್ಥರು, ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲರೂ ಸಸಿಗೆ ನೀರಿರುವ ಮೂಲಕ ಉದ್ಘಾಟನೆ ಮಾಡುತ್ತಿದ್ದಾರೆ. ಎಲ್ಲರೂ ಚಪ್ಪಳನ್ನು ತಟ್ಟುತ್ತಾ ಇವರು ಶಿಬಿರಕ್ಕೆ ಶುಭ ಕೋರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಆ ದೃಷ್ಟಿಯಲ್ಲಿಟ್ಕೊಂಡು ಎಲ್ಲ ನಮ್ಮ ಬಡ ಹೆಣ್ಮಕ್ಳಿಗೆ, ನಮ್ಮ ಬಡ ತಾಯಂದಿರಿಗೆ ಒಂದು ಒಳ್ಳೆ ಡಾಕ್ಟರ್ಗಳನ್ನ ಕರೆಸಿ ನಮ್ಮ ಬೋಸರಾಜ್ ಸಾಹೇಬರು ಫೌಂಡೇಶನ್ ವತಿಯಿಂದ ಇವತ್ತು ಈ ಬಡಾವಣೆಯಲ್ಲಿ ಎಲ್ಲರಿಗೂ ಇದರ ಉಪಯೋಗ ಆಗಲಿ ಅಂತ, ಎಲ್ಲ ಬಡವರಿಗೆ ಉಪಯೋಗ ಆಗಲಿ ಅಂತ ಇವತ್ತು ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈಗ ಇವತ್ತು ಬಹಳಷ್ಟು ಇನ್ನ ಹೆಣ್ಮಕ್ಳು ಬರ್ತಾ ಇದ್ದಾರೆ. ಸ್ವಲ್ಪ ಏನೋ ಇತ್ತು ಸಂಡೆ ಆದಂತ ಸ್ವಲ್ಪ ಹೆಚ್ಚು ಕಡಿಮೆ ಲೇಟ್ ಆಗಿದೆ. ಈಗ ಬಹಳಷ್ಟು ಜನ ಇನ್ನ ಬರೋರಿದ್ದಾರೆ. ನಮ್ಮ ಇದರ ಉಪಯೋಗವನ್ನು ಈ ಬಡಾವಣೆಯ ಎಲ್ಲ ತಾಯಂದಿರು, ಅಕ್ಕ ತಂಗಿಯರು ಇದರ ಉಪಯೋಗ ಪಡೆಯಬೇಕೆಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಉಚಿತವಾಗಿ ತಪಾಸಣೆ ಮಾಡಿ ಮೊದಲನೇದಾಗಿ ಅವರಿಗೆ ನಾವೆಲ್ಲರೂ ಧನ್ಯವಾದಗಳು ಹೇಳಬೇಕಾಗ್ತದೆ. ಯಾಕಂದ್ರೆ ಅವರಾಗಿ ಮುಂದೆ ಬಂದು ಇವತ್ತು ನಾನು ಇದು ಉಚಿತ ಆರೋಗ್ಯ ಶಿಬಿರವನ್ನು ನಾನು ಆಯೋಜನೆ ಮಾಡ್ತೀನಿ, ಫೌಂಡೇಶನ್ ವತಿಯಿಂದ ಮಾಡೋಣ, ಆದರೆ ಅದಕ್ಕೆಲ್ಲ ತಯಾರಿ ಎಲ್ಲ ನಾನೇ ಮಾಡಿಸ್ತೀನಿ ಅಂತ ಪಾಪ ಅವರೆಲ್ಲ ಬಂದು ನಿಜವಾದ ವ್ಯಕ್ತಿ ಹಿಂದೆ ಇದ್ದಾರೆ ಅಂತಂದ್ರೆ ಅದು RMP ಡಾಕ್ಟರ್ ಆದ ಡಾಕ್ಟರ್ ನಜೀರ್ ಅವರು. ಅವರಿಗೆ ನಾವು ಧನ್ಯವಾದಗಳು ಹೇಳಬೇಕಾಗ್ತದೆ. ಇವತ್ತು ನೀವೆಲ್ಲರೂ ಸೇರ್ಕೊಂಡು ಇವತ್ತು ಇಂಥ ಶಿಬಿರಗಳು ಆಗ್ಬೇಕಾದ್ರೆ ಬಹಳ ಮುಖ್ಯವಾದಂತ ಡಾಕ್ಟರ್ಗಳು ಬರಬೇಕಾಗ್ತದೆ. ಇವತ್ತು ರವಿವಾರ ಆಯ್ತುವರಲ್ಲ ಅಮ್ಮ, ಎಲ್ಲರೂ ಆರಾಮ್ ಮಾಡಬೇಕಾದಂತ ಒಂದು ದಿನ. ಆದ್ರೆ ಇವತ್ತು ಅವರು ಅಮೂಲ್ಯವಾದಂತ ಸಮಯ ಕೊಟ್ಟಂತ ಡಾಕ್ಟರ್ ತಾನಾಜಿ ಕಲ್ಯಾಣ್ಕರ್ ಅವರು ಸಮಯವನ್ನು ಕೊಟ್ಟಿದ್ದಾರೆ. ನಾವು ಅವರಿಗೆ ಧನ್ಯವಾದಗಳು ಹೇಳಬೇಕಾಗ್ತದೆ. ಇವತ್ತು ಅವರೆಲ್ಲ ತಮ್ಮ ಅಮೂಲ್ಯವಾದಂತ ಸಮಯ ಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ನಾವು ಕೃತಜ್ಞತೆಗಳನ್ನ ಹೇಳ್ಬೇಕಾಗ್ತದೆ. ಹೌದಿಲ್ಲಮ್ಮ? ಡಾಕ್ಟರ್ಗಳು ಬಂದು ಅವ್ರದೇ ಆದಂತ ಒಂದು ವ್ಯವಸ್ಥೆ ಇರ್ತದೆ, ಅವ್ರದೇ ಆದಂತ ಒಂದು ಹಾಸ್ಪಿಟಲ್ ಇರ್ತವೆ. ಆದ್ರೆ ನಾವು ಕಾಲಾವಕಾಶ ತೆಗೆದು ಇಲ್ಲಿ ಬಂದು ನಿಮ್ಗೆಲ್ಲರಿಗೂ ಏನು ಕಾಯಿಲೆ ಇದಾವೆ, ಏನಿದಾವೆ ಅನ್ನೋದನ್ನ ನೋಡ್ಬೇಕಾದ್ರೆ ಅವ್ರಿಗೆ ಆ ಸಮಯವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಅವರಿಗೆ ಧನ್ಯವಾದಗಳು ಹೇಳ್ಬೇಕಾಗ್ತದೆ. ಎಲ್ಲ ರಾಷ್ಟ್ರಮೆಚ್ಚಿನ ನಾಯಕರು ಆದಂತ ಸನ್ಮಾನ್ಯ NS ಬೋಸರಾಜ್ ಸಾಹೇಬರು,
ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಭಾಗದ ನಗರಸಭಾ ಸದಸ್ಯರಾದಂಥ ಭೀಮರಾಯ್ ಅವರೇ, ಮಾಜಿ ನಗರಸಭಾ ಸದಸ್ಯರಾದಂಥ ಮೊಹಮ್ಮದ್ ಶಾಲಂ ಅವರೇ ಮತ್ತು ಇಲ್ಲಿ ಸೇರಿರುವಂಥ ಸಹೋದರ ಸಹೋದರಿಯರು, ಮಕ್ಕಳಿಂದ ಆರೋಗ್ಯ ಬದುಕ ಅವರಿಗೆ ಏನಿದೆ ಅನ್ನುವಂಥ ಪತ್ತೆ ಹಚ್ಚುವಂಥ ರೋಗ ಪತ್ತೆ ಹಚ್ಚುವಂಥ ಕೆಲಸವನ್ನು ಇವತ್ತು ವೈದ್ಯಕೀಯ ಏನು ಇವರಿಗೆ ಸೌಲಭ್ಯ ಬೇಕು ಮತ್ತು ಏನು ಇವರಿಗೆ ಅನ್ನುವಂಥ ಉತ್ತಮವಾದಂಥ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಇವತ್ತು ಇದರಲ್ಲಿ ಮಾಡಿದೆ ಅಪ್ಪಳಿಸಿದಾಗ ಮನುಷ್ಯರನ್ನೇ ಮಾಡುವಂತ ಸ್ಥಿತಿ ಆಗಿನ ಆಸೆ ನಾವೆಲ್ಲರೂ ಮಾಡಲಿಕ್ಕಾಗೋದಿಲ್ಲ. ವಿವಿಧ ಸಂಘ ಸಂಸ್ಥೆಗಳು ಈ ರೀತಿಯಾದಂಥ ತಪಾಸಣಾ ಕಾರ್ಯಕ್ರಮ ಮಾಡಿ ವೈದ್ಯರನ್ನೆಲ್ಲ ಆಹ್ವಾನ ಮಾಡಿ ಅವರ ಮುಖಾಂತರ ಈ ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ನಮ್ಮ ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಒಂದು ದೃಷ್ಟಿ ಕೊಡಲಿಕ್ಕೆ, ಅದರ ಬಗ್ಗೆ ವಿಚಾರ ಮಾಡ್ಕೊಳ್ಳಿಕ್ಕೆ ಮತ್ತು ಮುಂದಿನ ಅದರ ಬಗ್ಗೆ ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗ್ತದೆ. ಆ ದಿಶೆಯಲ್ಲಿ ಇವತ್ತು ಈ ಸಿಯಾಟಲ್ನಲ್ಲಿ ಅನೇಕರು ತಾವೆಲ್ಲ ಬಂದಿದ್ರಿ. ತಪಾಸಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ. ಈ ಕಾರ್ಯಕ್ರಮದ ಏನು ಮುಖಂಡರಿದ್ದಾರೆ ಅವರು ಆ್ಯಕ್ಚುಲಿ ಇವತ್ತು ಪುಣ್ಯ ಕಟ್ಟಿದ್ದಾರೆ ಎಲ್ಲರಿಗೆ. ಇಂಥ ಸಂದರ್ಭ ಬರಬೇಕಾದ್ರೆ ಅವ್ರು ಮಾಡುವಂಥ ಪ್ರಯತ್ನದಿಂದ ತಮ್ಮನ್ನೆಲ್ಲರೂ ಕರೆಸಿ, ವೈದ್ಯರನ್ನು ಕರೆಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಅವರು ಕಾರಣಭೂತರು. ಅವ್ರ ಜೊತೆಯಲ್ಲಿ ಇವತ್ತು ಹೆಚ್ಚಾಗಿ ನಮ್ಮ ವೈದ್ಯರು ಇದರಲ್ಲಿ ಸಹಕಾರ ನೀಡಿ ಅವರ ತಪಾಸಣೆ ಸರಿಯಾದ ಮಾಡೋದ್ರ ಮುಖಾಂತರ ಮುಂದಿನ ತಮ್ಮ ಆರೋಗ್ಯದ ಬಗ್ಗೆ ಅವರು ಮಾಹಿತಿ ಕೊಡ್ತಕ್ಕಂಥ ಒಂದು ಅವಕಾಶ ಇರ್ತದೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಹಾರೈಸಿ ಈ ಕಾರ್ಯಕ್ರಮ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಮುಖ್ಯಸ್ಥರಿಗೂ ಹಾಗೂ ವೈದ್ಯರಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. एम्पायर और हमराज की क्या खास बात है मासूम भाई? यहाँ की सिलाई और कपड़ा ब्रांडेड ब्रांडेड ब्रांडेड